ಕಮಲ್ ಹಾಸನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ನನ್ನ ಸಿನಿಮಾ ಥಗ್ ಲೈಫ್ ಕರ್ನಾಟಕದಲ್ಲಿ ಪ್ರದರ್ಶನಕ್ಕೆ ಬಿಡ್ತಾ ಇಲ್ಲ, ಪ್ರದರ್ಶನಕ್ಕೆ ಅಸಹಕಾರವನ್ನು ತೋರ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ರೀತಿ ಕಲೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ ಹಾಗಾಗಿ ಸಿನಿಮಾ ರಿಲೀಸ್ಗೆ ತಾವು ಪರ್ಮಿಷನ್ ಕೊಡಬೇಕು ಅಂತ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಕರ್ನಾಟಕದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಚಿತ್ರ ಪ್ರದರ್ಶನ ಮಾಡಿದರೆ ಸುಮ್ಮನೆ ಬಿಡಲ್ಲ ಅನ್ನೋ ಥರದ ಪರಿಸ್ಥಿತಿ ಇದೆ. ಹಾಗಾದರೆ ಕಮಲ್ ಹಾಸನ್ ವಿಚಾರದಲ್ಲಿ ಮತ್ತು ಥಗ್ ಲೈಫ್ ಸಿನಿಮಾ ವಿಚಾರದಲ್ಲಿ ಏನಾಗಬಹುದು ಕೋರ್ಟಲ್ಲಿ, ಮತ್ತು ಕನ್ನಡಿಗರಾಗಿ ನಾವು ಏನು ಮಾಡಬೇಕು? ನಂಬರ್ 1. ನಂಬರ್ 2, ಈ ಹೇಮಾವತಿ ವಿಚಾರದಲ್ಲಿ, ಹೇಮಾವತಿ ನಾಲೆ ವಿಚಾರದಲ್ಲಿ ಏನಿದೆ ಕೆನಾಲ್, ಇದು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಸಾಕ್ಷಿಯಾಗಿದೆ. ಈಗಾಗಲೇ ರೈತರು ಮತ್ತು ರಾಜಕಾರಣಿಗಳ ನಡುವೆ ಸಿಕ್ಕಾಪಟ್ಟೆ ತಿಕ್ಕಾಟ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ DK ಶಿವಕುಮಾರ್ ವರ್ಸಸ್ BJP ಅನ್ನೋ ಥರದ ಒಂದು ಪೊಲಿಟಿಕಲ್ ವಾಟರ್ ವಾರ್ ಶುರುವಾಗಿದೆ. ಅದು ಎಲ್ಲಿಯವರೆಗೆ ಬಂದಿದೆ ಮತ್ತು ಏನಾಗಬಹುದು ಈ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ಅದನ್ನು ಹೊರತುಪಡಿಸಿದರೆ ಉತ್ತರ ಭಾರತ, ಅದರಲ್ಲೂ ಕೂಡ ಈಶಾನ್ಯ ರಾಜ್ಯಗಳು ಮಳೆಯಿಂದ ಯಾವ ಲೆವೆಲ್ಗೆ ತತ್ತರಿಸಿ ಹೋಗ್ತಾ ಇದ್ದಾವೆ ಅಂತಂದರೆ, ಕಣ್ಣ ಮುಂದೆ ಇರುವಂತಹ ಗುಡ್ಡ ಪರ್ವತಗಳು ಹಾಗೆ ಒಂಥರ ಹೆಂಗೆ ತರಗೆಲೆಗಳು ಉದುರಿದಂತೆ ಬೆಟ್ಟ ಗುಡ್ಡಗಳು ಉದುರ್ತಾ ಇದ್ದಾವೆ. ಭಯಾನಕ ಪರಿಸ್ಥಿತಿ ಇದೆ. ಕಂಪ್ಲೀಟ್ ಆಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ರಾ ನ್ಯೂಸ್ನಲ್ಲಿ ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತೀವಿ.